ಗಣೇಶಂದು ಈ ತಿಂಗಳು ಕ್ಲಿಯರ್, ರಮೇಶಂದು ಕ್ಲಿಯರ್, ಸುರೇಶಂದು ಕ್ಲಿಯರ್, ದಿಲೀಪ್ ಎಲ್ಲರೂ ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಮಾಡ್ತಾರೆ. ಈ ದಿಲೀಪ್ ಕಸ್ಟಮರ್ ಮಾತ್ರ ಯಾವಾಗಲೂ ಕಿರಿಕೆನೆ. ಫೋನ್ ಮಾಡಿ ಏನಾದ್ರು ಕೇಳಿದ್ರೆ ನಮಗೆ ಅದು ಇದು ಹೇಳಿ ಕನ್ಫ್ಯೂಸ್ ಮಾಡಿಬಿಟ್ಟು ನಮ್ಮ ತಲೆಗೆ ಹುಳ ಬಿಟ್ಬಿಡ್ತಾನೆ. ಏನು ಮಾಡೋದು? ಇವತ್ತು ನಾನು ಫೋನ್ ಮಾಡಿ ಕೇಳೋ ಕ್ವಶನ್ಗೆ ಅವನೇ ತಲೆಗೆ ಹುಳ ಬಿಟ್ಕೊಂಡು ಇರೋ ಬರೋ ಲೋನೆಲ್ಲ ಇವತ್ತು ಕ್ಲಿಯರ್ ಮಾಡ್ಬಿಡ್ಬೇಕು. ಹಂಗೆ ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ನಿಮ್ಮ ನಮಸ್ಕಾರ ನೀವೇ ಇಟ್ಕೊಳ್ರಿ. ಎಷ್ಟು ಟೈಮ್ ಹೇಳ್ಬೇಕು ಫೋನ್ ಮಾಡಬೇಡ ಅಂತ? ಸರ್ ಫೋನ್ ಮಾಡಬೇಡ ಅಂದ್ರೆ ಹೆಂಗೆ ಸರ್? ನೀವು ನಮ್ಮ ಹತ್ರ ಲೋನ್ ತೊಗೊಂಡಿರೋ ತಾನೆ? ಹೌದ್ರಿ, ಅರ್ಜೆಂಟ್ ಇತ್ತು ತೊಗೊಂಡಿದ್ದೆ. ಸರ್ ಎಲ್ಲರೂ ಅರ್ಜೆಂಟ್ಗೆ ಅಂತಾನೆ ಲೋನ್ ತೊಗೊಳೋದು. ಅದನ್ನ ವಾಪಸ್ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅರ್ಜೆಂಟ್ ಎಲ್ಲ ಮುಗಿದ್ಮೇಲೆ ವಾಪಸ್ ಕೊಡ್ತೀನಿ ಬಿಡಿ. ಏನೋ ಅರ್ಜೆಂಟ್ ಮುಗಿದ್ಮೇಲೆ ಕೊಡ್ತೀರಾ? ಸರ್ ಅರ್ಜೆಂಟ್ ನಿಮ್ಗೆ ಯಾವಾಗ ಸರ್ ಮುಗಿಯೋದು? ರೀ ಸಾಯೋವರೆಗೆ ಏನಾದ್ರು ಒಂದು ಅರ್ಜೆನ್ಸಿ ಇದ್ದೇ ಇರುತ್ತೆ. ಸರ್ ನಿಮಗೆ ದುಡ್ಡು ಯಾರು ಸರ್ ಕೊಟ್ಟಿದ್ದು? ನೀವೇ ಕೊಟ್ಟಿದ್ದು ಅಲ್ವಾ? ನೋಡಿ ಈಗ ಕರೆಕ್ಟ್ ಪಾಯಿಂಟಿಗೆ ಬರ್ತಾ ಇದ್ದೀರಾ. ಇವಾಗ ದುಡ್ಡು ನಾವು ಕೊಟ್ಮೇಲೆ ವಾಪಸ್ ಯಾರು ಸರ್ ಕೊಡಬೇಕು? ನೀವೇ ಕೊಡಬೇಕು. ಸರ್ ನಾವು ಕೊಡ್ಬೇಕಾ? ನಾವು ಯಾಕೆ ಸರ್ ಕೊಡಬೇಕು? ನೀವು ನಮ್ಗೆ ಬೇಕು ಅದಕ್ಕೆ. ಸರ್ ಇವಾಗ ಆಲ್ರೆಡಿ ನಿಮಗೆ ಕೊಟ್ಟಿರೋ ದುಡ್ಡನ್ನ ಇವಾಗ ಯಾರು ಸರ್ ವಾಪಸ್ ಕೊಡ್ತಾರೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇವಾಗ ನಿಮ್ಗೆ ಯಾರು ಕೊಡ್ತಾರೆ? ಸರ್ ಏನು ಸರ್ ಹಿಂಗೆ ಮಾತಾಡ್ತೀರಾ? ನಿಮ್ಮ ತಲೆ ಸರಿ ಇದೆಯಾ ಇಲ್ಲ ಏನಾದ್ರು ಕೆಟ್ಟೋಗಿದೆಯಾ ಸರ್? ನನ್ನ ತಲೆ ಸರಿ ಇದೆಯೋ ಇಲ್ಲೋ ಅದು ಕಟ್ಕೊಂಡು ನಿನ್ಗೇನು ಆಗಬೇಕು? ನಮ್ಗೇನು ಆಗಬೇಕಾಗಿಲ್ಲ ಸರ್. ನಮಗೆ ನಾವು ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಟರೆ ಅಷ್ಟೇ ಸಾಕು ಸರ್. ಇವಾಗ ಏನು ನಿಮ್ಗೆ ದುಡ್ಡು ಅರ್ಜೆಂಟ್ ಆಗಬೇಕಾ? ಹೌದು ಸರ್, ನಮಗೆ ತುಂಬ ಅರ್ಜೆಂಟ್ ಇದೆ. ದಯವಿಟ್ಟು ವಾಪಸ್ ಕೊಟ್ಬಿಡಿ. ನಿನಗೆ ಅಷ್ಟು ಅರ್ಜೆಂಟ್ ಇದ್ರೆ ನೀ ಲೋನ್ ತೊಗೊಂಡು ಬ್ಯಾಂಕಿಗೆ ಕಟ್ಟು. ಸರ್ ನಾನು ಯಾಕೆ ಸರ್ ಲೋನ್ ತಗೊಬೇಕು? ನಿನಗೆ ಅರ್ಜೆಂಟ್ ಇದೆಯಲ್ಲ ಅದಕ್ಕೆ. ಸರ್ ಹಲೋ 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 ಹಲೋ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನನ್ನ ಮಕ್ಕಳು ಒಂದೊಂದಲ್ಲ.